चलवादी महासभा जिला समिति द्वारा बीदर के पत्रिका भवन में एक प्रेस मीट आयोजित की गई, जिसमें तुकाराम चिमकोट जिला अध्यक्ष, अहिंदा संघ प्रदीप जंजीरे अध्यक्ष, दलित चलवादी महासभा बीदर के अलावा अन्य पदाधिकारी और सदस्य उपस्थित रहे। बीदर जिले के भालकी तालुके के ठेकेदार सचिन पांचाल की आत्महत्या के मामले पर भाजपा के अग्रणियों द्वारा देश की राजनीति के लिए झूठे आरोप लगाकर आत्महत्या करने के मामले पर प्रियंका खरगे पर आरोप लगाने की निंदा की गई और अन्य घोटालों की निंदा भी की गई। केपी न्यूज के लिए कैमरामैन पप्पूराज का कवरेज। श्री सुरेश पंचाल सचिन पंचाल आत्महत्ये प्रकरण कुरितु ಇವತ್ತಿನ ದಿವಸ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಚಲವಾದಿ ಮಹಾಸಭೆಯಿಂದ ತಮಗೆ ಆಹ್ವಾನ ನೀಡಿರತಕ್ಕಂಥ ಶ್ರೀ ಪ್ರದೀಪ್ ಜಂಜೀರೆ ಅವರ ನೇತೃತ್ವದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ನಡೀತಾ ಇದೆ। ಎಲ್ಲ ಪತ್ರಿಕೆ ಬಾಂಧವರಿಗೂ, ಪ್ರಿಂಟ್ ಮೀಡಿಯಾ ಹಾಗೂ ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ತಮ್ಮೆಲ್ಲರಿಗೂ ಈ ಒಂದು ಪತ್ರಿಕಾಗೋಷ್ಠಿಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ। ಇವಾಗ ಈ ಒಂದು ಪ್ರಕರಣವನ್ನು ಕುರಿತು ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಅವಹೇಳನಕಾರಿ ಬಿಜೆಪಿಯವರ ಒಂದು ಅವಹೇಳನಕಾರಿ ಕುರಿತು ಶ್ರೀ ಪ್ರದೀಪ್ ಜಂಜೀರೆ ಅವರು ಅಧ್ಯಕ್ಷರು, ಚಲವಾದಿ ಮಹಾಸಭಾ ಅವರು ತಿಳಿಗೋಷ್ಠಿ ನಡೆಸಿಕೊಡ್ತಾರೆ। ಎಲ್ಲರೂ ಕಟ್ಟಿತ್ತು ಗ್ರಾಮದ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅವರಿನ ಆತ್ಮಹತ್ಯೆ ಪ್ರಕರಣ ಒಂದು ಬಿಜೆಪಿದವರು ಅದಕ್ಕೊಂದು ಸಿಸ್ಟಮೆಟಿಕ್ ಒಂದು ಪ್ಲಾನ್ ಮಾಡ್ಕೊಂಡು ಪ್ರಿಯಾಂಕ್ ಖರ್ಗೆ ಅವರಿಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ ಮತ್ತು ಬಹಳಷ್ಟು ಆರೋಪಗಳು ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಮೇಲೆ। ಈ ಆರೋಪಗಳು ಯಾವುದೂ ನಿರಾಧಾರಿತವಾಗಿಲ್ಲ, ಎಲ್ಲ ಸುಳ್ಳು। ಯಾಕಂದ್ರೆ ಸಚಿನ್ ಗುತ್ತೇದಾರಗ ಮತ್ತು ಪ್ರಿಯಾಂಕ್ ಆಪ್ತ ಅಂತಂದ್ರೆ ಇವತ್ತು ಬಹಳಷ್ಟು ಮಂದಿ ಅವ್ರ ಜೊತೆ ಹೇಳ್ಕೊಂಡು ತಿರುಗಾಡ್ತಾರೆ। ರಾಜು ಕಪೂರ್ ಅಂತಕೊಂಡು ಆ ಆಪ್ತದ ಹೆಸರು ಅದಾವ ಹೊರತಾಗಿ ಎಲ್ಲೂ ಕೂಡ ಪ್ರಿಯಾಂಕಾಗೆ ನೇರವಾಗಿ ಹೆಸರಿನ ಸ್ಪಷ್ಟತೆ ಇಲ್ಲ ನೋಡ। ಈಗ ಲಾಸ್ಟ್ ಟೈಮ್ ಬಿಜೆಪಿ ಸರ್ಕಾರ ಇದ್ದಾಗ KS ಈಶ್ವರಪ್ಪರದು ಸೇಮ್ ಇದೇ ಒಂದು ಕೇಸ್ ಆಗಿತ್ತು। ಆ ಕೇಸಿನ ಡೈರೆಕ್ಟ್ ಸಂತೋಷ್ ಪಾಟೀಲ್ ಅವರು KS ಈಶ್ವರಪ್ಪನವರೇ ನೇರವಾಗಿ ಕಾರಣ ಅಂತಕೊಂಡು ವಾಟ್ಸಪ್ದಾಗ ಚಾಟಿಂಗ್ ಮಾಡ್ಕೊಂಡು ಅವರಿಗೆ ನೇರ ಹೊಣೆ ತೋರಿಸ್ತಾರೆ। ಆ ರೀತಿ ಸಚಿನ್ ಪಾಂಚಾಳ್ ಇದ್ರೊಳಗೆ ಪ್ರಕರಣದಾಗ ಆಗಿಲ್ಲ। ಏನಾಗ್ತದ ಮಿತ್ರರೇಂದ್ರ, ಇವೆಲ್ಲ ಯಾಕಾಗ್ತದಂದ್ರೆ ಮೊಟ್ಟ ಮೊದಲನೇ 187 ಕೋಟಿ ವಸೂಲಿ ಕೋವಿಡ್ ಪ್ರಕರಣ ಬರ್ತದೆ ಪ್ರಜಾವಾಣಿದಾಗ। ಅದಾದ ನಂತರ 180 ಕೋಟಿ ಖರೀದಿ ಅಕ್ರಮ ವೈದ್ಯಕೀಯ ಶಿಕ್ಷಣ ಬರ್ತದೆ। ಇಂಥ ಸುಮಾರು ಪ್ರಕರಣಗಳು SIT ತನಿಖೆ ಕೊಡ್ತಾರೆ। ಒಟ್ಟು ಬೇಕಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಏನು ಕೊಡ್ತಾರಂದ್ರೆ